ನಂತರ ಕರ್ನಾಟಕದ ಕಾರ್ಖಾನೆಗಳು ರಾಜಕೀಯ ನಾಯಕರು ಮತ್ತು ಒಂದು ರೀತಿ ಸರ್ಕಾರವನ್ನ ನಾವು ಈ ಹಿಂದೆ ಚಿಕ್ಕವರಿದ್ದಾಗಲೂ ಓದ್ತಿದ್ವಿ. ಏನಂತಂದ್ರೆ ಸಾರಾಯಿ ಮಾಫಿಯಾ, ಲಿಕ್ಕರ್ ಮಾಫಿಯಾ ರಾಜ್ಯವನ್ನು ಆಳ್ತಾ ಇದೆ. ರಾಜ್ಯದಲ್ಲಿ ತನಗೆ ಬೇಕಾದಂತೆ ನೀತಿ ನಿರೂಪಣೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಲಿಕ್ಕರ್ ಮಾಫಿಯಾ ಹೋಗಿ ಅದನ್ನು ಶುಗರ್ ಮಾಫಿಯಾ ಅದನ್ನು ತುಂಬಿಕೊಂಡಿದೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಇರೋ ಸಹಕಾರಿ ಕಾರ್ಖಾನೆ ಮತ್ತು ಇಲ್ಲಿ ಇದಾವ್ರೆ ಸಹಕಾರಿ ಕಾರ್ಖಾನೆಗಳು ಅವು ರಾಜಕೀಯ ಕೆಲ ಕುಟುಂಬಗಳ ಹಿಡಿತದಲ್ಲಿ ಸಿಕ್ಕೊಂಡಿದ್ದಾವೆ. ಆದರೆ ಮಹಾರಾಷ್ಟ್ರದಲ್ಲಿ ಹೆಂಗಿದೆ ಅಂದರೆ ಖಾಸಗಿ ಮತ್ತು ಬೇರೆ ಬೇರೆ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿ ಆಗಲಿ ಅಲ್ಲೇ ಬೇರೆ ಬೇರೆ ಕಂಪನಿಗಳು ಇರೋದ್ರಿಂದ ಹೀಗಾಗಿ ರೈತರಿಗೆ ಬೆಲೆ ಸಿಗ್ತಾ ಇದೆ. ಇಲ್ಲಿ ಹೆಂಗಂದ್ರೆ ಸರ್ಕಾರ ಕೂಡ ಈ ರಾಜಕೀಯ ನಾಯಕರ ಒಂದು ಹಿತಾಸಕ್ತಿ ಕಾಯ್ಬೇಕಾಗಿರೋದ್ರಿಂದ ಅದು ಇವರು ಮರ್ಜಿಗೆ ಬೀಳಬೇಕಾಗಿದ್ರು ಇಲ್ಲಿ ಅಂತ ರೇಟ್ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ ಸತ್ಯ ಕೂಡ ಹೌದ್ರಿ, ಅವ್ರಿಗೇನು ಇಂಥ ರೈತ ಹೋರಾಟಗಳು ಎಷ್ಟೋ ಆಗಿದಾವ. ಇದು ಒಂದು ಆಗ್ತದ ಪ್ರತಿ ವರ್ಷ. ಇದೇ ನಮ್ಮ ಇವ್ರ ಸಚಿವರೊಬ್ರು ಹೇಳಿಕೆ ಕೊಟ್ಟರು, ಪ್ರತಿ ವರ್ಷ ಇಂಥವ ನಡೀತಿರ್ತಾವ. ಈ ಸಲ ಏನೋ ಒಂದು ಸ್ವಲ್ಪ ಜಾಸ್ತಿ ಆಗೈತಿ ಅನ್ನುವಂಥ ನಿರ್ಲಕ್ಷ್ಯತನದ ಹೇಳಿಕೆಯನ್ನು ಕೊಡ್ತಾರೆ. ಅವ್ರೇನು ಇದು ಹೆಂಗೋ ಇದ್ರು ವರ್ಷ ಆಗ್ತಿರ್ತದ ಮಾಡ್ತಿರ್ತದ ಅನ್ನೋ ಲೆಕ್ಕ ಬಂದದ. ಇಷ್ಟ ಮಲ್ಲಿಕಾರ್ಜುನ್ ಚೌಕಶಿ.